ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಥ ಆ್ಯಂಡ್ ಆಕರ್ಷ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೋತಾ ಇದ್ದೀನಿ. ನಾನು ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ದಾಲ್ ಮಾಡ್ತಾಯಿದ್ದೀನಿ ಹೋಟೆಲ್ ಸ್ಟೈಲು. ನೋಡಿ, ಫಸ್ಟು ಗ್ಯಾಸ್ ಹಚ್ಕೊಳ್ಳಿ. ಸೊ ಎಣ್ಣೆನ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಜೀರಿಗೆ ಹಾಕ್ಕೊಳ್ಳಿ. ನಾನು ಒಂದು ಸೈಡಲ್ಲಿ ಬಾಳೆನ ಕುದಿಸಿಟ್ಟಿದ್ದೆ ಫ್ರೆಂಡ್ಸ್, ಏನು ಬೇಕೆಲ್ಲ ಹೆಚ್ಕೊಂಡಿದ್ದೆ. ಸೊ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸೊ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಟಮಾಟಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದು. ಸೊ ಹೋಟೆಲ್ಸಲ್ಲಿ ಇದು ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಟೈಪು ಇದು ಮಾಡೋದು. ಸೊ ಇದು ರೊಟ್ಟೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಇದಾಗುತ್ತೆ. ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರಲ್ಲ, ಸೊ ಆ ಟೈಪು ನಾನು ನನ್ನ ಸ್ಟೈಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಡೀಪಾಗಿ ಫ್ರೈ ಮಾಡಬೇಕು ನೀವು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಇದು ಬರುತ್ತೆ. ಸೊ ಸಿಂಪಲ್ಲಾಗಿ ಮನೇಲಿ ಏನಿದೆ. ಸೊ ಇವಾಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು ಫ್ರೆಂಡ್ಸ್. ಸೊ ನನಗೆ ಸಾಲ್ಟ್ ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೋಡಿ ಇದನ್ನ ಹಾಕ್ಕೋಬೋದು ಫ್ರೆಂಡ್ಸ್. ಇದನ್ನು ಸೊ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಸೊ ನಾನು ಒಂದು ಸೈಡಲ್ಲಿ ಎಷ್ಟು ಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ, ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂತ. ಸೊ ಒಂದು ಸೈಡಲ್ಲಿ ಫ್ರೆಂಡ್ಸ್ ನಾನು ಬಾಳೆನ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಚೆನ್ನಾಗಿ. ಸೊ ಈಗ ಬಾಳೆ ಆ್ಯಡ್ ಮಾಡ್ತಾಯಿದ್ದೀನಿ. ಲೈಕ್ ದಾಳು, ತೂರು ದಾಳು ಏನಂತೀರಲ್ಲ, ತೊಗರಿಬೇಳೆ ಏನಂತೀರಲ್ಲ ಫ್ರೆಂಡ್ಸ್, ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಅದು ಕುದಿಬೇಕು ಫ್ರೆಂಡ್ಸ್. ನನಗೆ ಸ್ವಲ್ಪ ಹಳ್ಳಕ್ಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಲೈಕ್ ಚಪಾತಿ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು. ನೀವು ಸ್ವಲ್ಪ ಗಟ್ಟಿ ಬೇಕಂದ್ರೆ ನೀರು ಕಡಿಮೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಂಗೆ ಜಾಸ್ತಿ ಬೇಕು ಕ್ವಾಂಟಿಟಿ, ಪ್ಲಸ್ ನಂಗೆ ತಿಳಿ ಇದ್ದರೆ ಲಿಕ್ವಿಡ್ ಥರ ಇದ್ದರೆ ನಂಗೆ ಚೆನ್ನಾಗಿ ತಿನ್ನಲಿಕ್ಕೆ. ಸೊ ಅದಕ್ಕೆ ನಾನು ಜಾಸ್ತಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಕಡಿಮೆ ಹಾಕ್ಕೋಬೋದು ಫ್ರೆಂಡ್ಸ್. ನಿಮಗೆ ಜಾಸ್ತಿ ಗಟ್ಟಿ ಬೇಕು, ತಿಕ್ನೆಸ್ ಬೇಕು ಅಂದರೆ ನೀವು ಅದನ್ನು ನೀರ ಅಂಶ ಏನಿದೆ ಸ್ವಲ್ಪ ಅದನ್ನು ನೀವು ಕಡಿಮೆ ಸೇರಿಸ್ಕೋಬೋದು ಫ್ರೆಂಡ್ಸ್. ಸೊ ಈಗೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿ ಇದು ಕುದೀತಾ ಇದೆ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂತ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ಸ್ವೀಟ್ ಇಷ್ಟ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು. ಸ್ಪೂನ್ ತೊಗೊಂಡು ಚೆನ್ನಾಗಿ ಈ ಥರ ಅದೆಲ್ಲ ಮೇಲೆ ಕೆಳಗೆಲ್ಲ ಇದು ಮಾಡಿದರೆ ಅದು ಎಲ್ಲನೂ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಇದಾಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಕುದಿ ಬರುತ್ತಲ್ಲ, ಕುದಿ ಬರೋ ಟೈಮಲ್ಲಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ರೆ ನಡೆಯುತ್ತೆ ಫ್ರೆಂಡ್ಸ್. ಚೆನ್ನಾಗಿ 5 ನಿಮಿಷ ಚೆನ್ನಾಗಿ ಕುದ್ಬಿಟ್ರೆ ಸಾಕು. ನೀವು ಚಪಾತಿ, ರೊಟ್ಟಿ, ಅನ್ನಕ್ಕೆಲ್ಲ ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನ ವಿಡಿಯೋ ಹಾಕಲಿಕ್ಕೆ ಲೇಟ್ ಆಗ್ತಾಯಿದೆ ಫ್ರೆಂಡ್ಸ್. ಕಮೆಂಟ್ ಮಾಡಿ, ನೀವು ಇದನ್ನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಾಗಿದೆ ಇವತ್ತಿಂದು ದಾಲ್ ಫ್ರೈ ಬ್ಲಾಗ್. ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ನಾನು ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.